ಇದನ್ನ ಗೊತ್ತಾದ ಮೇಲೆ ನಮ್ಮ ಕಾರ್ಯಕರ್ತರು ನೂರಾರು ಕಾರ್ಯಕರ್ತರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ಗೆ ಹೋಗ್ತಾರೆ. ಆ ಸಮಯಕ್ಕೆ ಹೋದಾಗ ಅಲ್ಲಿ ಸಂಸದರು ಮತ್ತೆ ಎಲ್ಲ ಅಧಿಕಾರಿಗಳು ಸಭೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಘೋಷಣೆ ಕೂಗ್ತಾರೆ, ಹಿಂದಿ ಹೇರಿಕೆ ಮಾಡಬೇಡಿ, ಹಿಂದಿ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ, ನಮ್ಮ ಕನ್ನಡದ ಭಾಷೆ ಮೇಲೆ ಬಲವಂತವಾದ ಹಿಂದಿ ಹೇರಿಕೆ ಯಾಕೆ? ಭಾರತದ ಒಕ್ಕೂಟ ಭಾಷೆ ರಾಜ್ಯಗಳ ಒಕ್ಕೂಟವೇ ಹೊರತು ಹಿಂದಿ ಭಾರತ ಅಲ್ಲ, ಹಿಂದಿ ರಾಷ್ಟ್ರ ಅಲ್ಲ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಇಂಥದ ಯಾಕೆ ನಮ್ಮ ಮೇಲೆ ಹೇರಿಕೆ ಮಾಡ್ತೀರಿ ಅಂತ ಘೋಷಣೆ ಕೂಗ್ತಾರೆ. ಅಲ್ಲಿದ್ದಂತ ಹಿಂದಿ ಬ್ಯಾನರ್ನ ಕಿತ್ತಾಕ್ತಾರೆ. ಇಷ್ಟೇ ಕರವೇ ಕಾರ್ಯಕರ್ತರು ಮಾಡಿದ್ದು. ಅಷ್ಟೊತ್ತಿಗೆ ಪೊಲೀಸ್ ಇಲಾಖೆ ಪೊಲೀಸ್ನವರಿಗೆ ಮಾಹಿತಿ ಕೊಡುತ್ತೆ, ಗೊತ್ತಾಗುತ್ತೆ, ಬರ್ತಾರೆ, ಆ ಕಾರ್ಯಕರ್ತನ ಬಂಧಿಸ್ತಾರೆ. ಬಂಧಿಸಿ ಹೈಗ್ರೌಂಡ್ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಒಂದು ದೊಡ್ಡ ಹುನ್ನಾರ ನಡೆಯುತ್ತೆ. ಅದೇ ಸರ್ಕಾರಿ ಅಧಿಕಾರಿಗಳ ಅವರ ಏನು ಮಾಡುವ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಂತ ಹೇಳಿ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತಲೋ, ಅಲ್ಲಿದ್ದಂಥ ವಸ್ತುಗಳನ್ನ ಪುಡಿ ಮಾಡಿದ್ರು ಅಂತ ಹೇಳುವಂಥದ್ದು, ಈ ಥರದ ಎಲ್ಲ ಹೇಳಿ ಅವ್ರಿಗೆ ಇಲ್ಲು ಸಲ್ಲದ್ದು ಕೇಸುಗಳನ್ನು ದಾಖಲೆ ಮಾಡ್ತಾರೆ. ಅವ್ರ ಉದ್ದೇಶ ಏನು ಅಂದ್ರೆ, ಕನಿಷ್ಠ ಒಂದಷ್ಟು ದಿವಸ ಇವ್ರನ್ನ ಜೈಲಿಗೆ ಕಳಿಸಿರೆ ನಾಳೆ ಹಿಂದಿ ಹೇರಿಕೆ ವಿರುದ್ಧ ಇವರು ಮಾತಾಡಬಾರದು, ಹೋರಾಟ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲು ಸಲ್ಲದ ಕೇಸ್ ಹಾಕಿ ರಾತ್ರಿ 11 ಗಂಟೆಗೆ ಮ್ಯಾಜಿಸ್ಟ್ರೇಟ್ರ ಮನೆಗೆ ಅವ್ರನ್ನ ತಗೊಂಡೋಗಿ ನಿಲ್ಲಿಸಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊನೆಗೆ ಜೈಸಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅದರಲ್ಲಿ 41 ಜನ ಕರವೇ ಕಾರ್ಯಕರ್ತರಲ್ಲಿ ಸುಮಾರು 13 ಜನ ಹೆಣ್ಣು ಮಕ್ಕಳಿದ್ದಾರೆ. 13 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಂದು ಹೆಣ್ಣು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿ ಅಲ್ಲಿ ಪ್ರತಿಭಟನೆಗೆ ಭಾಗಿಯಾಗಿರ್ತಾಳೆ. ಅವಳಿಗೆ 3 ವರ್ಷದ ಒಂದು ಮಗು ಇರುತ್ತೆ. ಅವಳು ತುಂಬಾ ಕೇಳ್ಕೊತಾಳೆ ಪೊಲೀಸ್ನವ್ರನ್ನ, ನನಗೆ ತೊಂದರೆ ಮಾಡಬೇಡಿ, ನನಗೆ ಗೊತ್ತಿರಲಿಲ್ಲ ಈ ತರ ಒಂದು ಹೋರಾಟ ಇದೆ ಅಂತ ಬಂದೆ, ನನಗೆ ಕನ್ನಡದ ಮೇಲೆ ಅಭಿಮಾನಕ್ಕೋಸ್ಕರ ಅಂದ್ರೆ ಯಾವ್ದನ್ನೂ ಕೇಳದಲೆ ಅವಳ ಮೇಲೂ ಕೇಸ್ ದಾಖಲೆ ಮಾಡಿ ಎಲ್ಲರನ್ನು ಜೈಲಿಗೆ ಕಳಿಸ್ತಾರೆ. ಇಂಥ ಪರಿಸ್ಥಿತಿಯನ್ನ ವ್ಯವಸ್ಥೆಯನ್ನ ಯಾವ ಸರ್ಕಾರ ಹಿಂದಿಯ ಬಲವಂತವಾದ ಹೇರಿಕೆ ನಾವು ಸಹಿಸೋದಿಲ್ಲ ಅಂತ ಹೇಳಬೇಕಾದಂತ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ವಿಧಾನಸಭೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕನ್ನಡದ ಪ್ರೀತಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ವ್ಯಾಕರಣ ಪಾಠ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಸ್ವಾಮಿ ಕನ್ನಡ ಉಳಿಲಿಲ್ಲ ಅಂದ್ರೆ ಕನ್ನಡದ ಮೇಲೆ ಹಿಂದಿಯ ದಬ್ಬಾಳಿಕೆ ಆಗೋದಾದ್ರೆ, ಹಿಂದಿಯ ಏರಿಕೆ ಆಗೋದಾದ್ರೆ ನಾಳೆ ನೀವು ಯಾವ ಕನ್ನಡದ ವ್ಯಾಕರಣ ಪಾಠ ಮಾಡ್ತೀರಿ? ಯಾರಿಗೆ ಮಾಡ್ತೀರಿ?